ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಕುಮ್ಕಾಟ್ ಒಂದನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಕ್ರಿಸ್ಪಿ ಹನಿ ಕುಮ್ಕಾಟ್ ಅಂತೇಳಿ, ಜೇನಿನ ಸಿಹಿಯ ಕುಮ್ಕಾಟ್ ಅಂತ ಹೇಳುವಂಥದ್ದು. ಇಲ್ಲಿ ನೋಡಿ, ಇದು ಥೈಲ್ಯಾಂಡ್ನಿಂದ ತಂದಿರುವಂಥದ್ದು. ಕಾಯಿಗಳು ಹಣ್ಣುಗಳಾಗ್ತಾ ಇದ್ದಾವೆ, 2-3 ಹಣ್ಣು ಆಗಿದೆ. ಇಲ್ಲಿ ನೋಡಿ, ಇದು ಕ್ರಿಸ್ಪಿ ಹನಿ ಕುಮ್ಕಾಟ್ ಅಂತ ಹೇಳುವಂಥದ್ದು. ಈ ಥರ ಮೀಡಿಯಾಗಿರುವಾಗ ಚಿಕ್ಕದಾಗಿರುವಂಥದ್ದು ಗ್ರೋ ಬ್ಯಾಗ್ಗಳಲ್ಲೇ ಕೂಡ ನೀವು ಗಿಡಗಳನ್ನು ಬೆಳಿಬೋದು. ನೋಡಿ, ಕ್ರಿಸ್ಪಿ ಹನಿ ಕುಮ್ಕಾಟ್ ಅಂತ ಹೇಳುವಂಥ ತಳಿ ಇದು. ರುಚಿಕರವಾಗಿರುವಂಥ ಹಣ್ಣು. ಇವಾಗ ಸದ್ಯದ ಮಾರ್ಕೆಟಲ್ಲಿ ಅತ್ಯುತ್ತಮ ಮಾರ್ಕೆಟಿಂಗ್ ವ್ಯಾಲ್ಯೂ ಇರುವಂಥದ್ದು, ಟೇಸ್ಟಿಯಾಗಿರುವಂಥದ್ದು ಈ ಕ್ರಿಸ್ಪಿ ಹನಿ ಕುಮ್ಕಾಟ್ ಹಣ್ಣು. ಹೇಗಿದೆ ಅಂತ ಹೇಳುವಂಥದ್ದನ್ನು ನೋಡ್ಕೊಳ್ಳೋಣ. ನೋಡಿ, ಒಳ್ಳೆ ಆರೆಂಜ್ ಕಲರ್ ಬಂದಿದೆ. ಇದರ ಕಾಮನ್ ಆಗಿ ನಾವು ಕಿತ್ತಳೆಯನ್ನು ಸುಲಿಯುವ ಹಾಗೆ ಸುಲಿಲಿಕ್ಕಿಲ್ಲ, ಹಾಗೆ ತಿಂದುಬಿಡುವುದು. ತುಂಬ ಸ್ವಾದಿಷ್ಟವಾದಂಥದ್ದು. ನಮ್ಮ ವಾತಾವರಣದಲ್ಲಿ ಸುಲಭವಾಗಿ ಬೆಳಿಬೋದು, ಯಾವುದೇ ಮುಳ್ಳುಗಳಿಗೆ ಬರೋದಿಲ್ಲ, ಜೊತೆಗೆ ಎಲೆಗಳಿಗೆ ಯಾವುದೇ ರೋಗಗಳು ಬರೋದಿಲ್ಲ. ಬಹಳ ಸದೃಢವಾದ ಗಿಡಗಳು ಇವುಗಳು, ತುಂಬ ಸುಲಭವಾಗಿ ಬೆಳಿಬೋದು. ಹಣ್ಣಿನ ಟೇಸ್ಟ್ ಇದೆ ಅಂತ ಹೇಳುವಂಥದ್ದನ್ನು ನೋಡ್ತೇನೆ. ಪಕ್ಕ ಈ ಯಾವ ರೀತಿ ಹೇಳೋದಂದರೆ, ಚಿಕ್ಕು ಇರುತ್ತಲ್ಲ, ಸಪೋಟೆ, ಮೇಮೆ ಸಪೋಟೆ ಮತ್ತು ವೈಟ್ ಸಪೋಟೆ ಎಲ್ಲ ಇರುತ್ತಲ್ಲ, ಅಷ್ಟು ಸ್ವೀಟಾಗಿದೆ. ಒಂದು ರೀತಿಯಲ್ಲಿ ಸಕ್ಕರೆಯನ್ನೇ ತುಂಬಿಸಿಟ್ಟುಕೊಂಡಷ್ಟು ಸ್ವೀಟಾಗಿದೆ. ಸ್ವಲ್ಪ ಕೂಡ ಹುಳಿ ಇರುವುದಿಲ್ಲ, ಒಂದು ಡ್ರಾಪ್ ಕೂಡ ಹುಳಿ ಇರುವುದಿಲ್ಲ. ಬೇರೆಲ್ಲ ಸಿಟ್ರಸ್ಸಿಗೆ ವಿರೋಧವಾದಂಥ ಒಂದು ಶಬ್ದ ಅಂದರೆ ಹುಳಿ ಇಲ್ಲದ ಕಿತ್ತಳೆ. ತುಂಬ ಸ್ವೀಟಾಗಿದೆ. ಸಿಪ್ಪೆ ಕೂಡ ಆ್ಯಸಿಡಿಕ್ ಅಲ್ಲದ, ಸಿಟ್ರಿಕ್ ಆ್ಯಸಿಡೇ ಇಲ್ಲದಿರುವಂಥ ಒಂದು ಸಿಪ್ಪೆ ಕಿತ್ತಳೆ ಇದು. ಬೀಜ ಕೂಡ ಇಲ್ಲದೆ, ಎಸಳುಗಳು ಕೂಡ ಇಲ್ಲದೆ, ಸಿಪ್ಪೆ ಕೂಡ ಸುಲಿಯಲಿಕ್ಕೆ ಬಾರದೆ, ಸಿಪ್ಪೆ ಸಹಿತ ತಿನ್ನುವಂಥ ಒಂದು ವಿಭಿನ್ನ ವೈಶಿಷ್ಟ್ಯಮಯವಾದಂತಹ ಕಿತ್ತಳೆ ಇದು, ಕ್ರಿಸ್ಪಿ ಹನಿ ಕುಮ್ಕಾಟು. ಖಂಡಿತವಾಗಿಯೂ ಕೂಡ ಕಮರ್ಷಿಯಲ್ ಆಗಿ ಸಿಟ್ರಸ್ಗಳಲ್ಲಿ ಬೆಳೆಯುವುದಿದ್ದರೆ ಕುಮ್ಕಾಟನ್ನು ಬೆಳಿಬಹುದು. ಒಳ್ಳೆ ಆದಾಯವನ್ನು ಪಡ್ಕೊಳ್ಬೋದು. ವಿಯೆಟ್ನಾಮ್, ಥೈಲ್ಯಾಂಡ್ ಮತ್ತು ತೈವಾನ್ನಲ್ಲಿ ಹೆಚ್ಚಾಗಿ ತೈವಾನ್ ಅಂತೂ ಇದರಲ್ಲಿ ಹೆಚ್ಚು ಅಭಿವೃದ್ಧಿ ಹೊಂದಿದೆ. ಇದರಲ್ಲಿ ಕೂಡ ದೊಡ್ಡ ವೆರೈಟಿಯನ್ನು ಡೆವಲಪ್ ಮಾಡಿದೆ. ಇದಂತೂ ಸೂಪರ್ ಆಗಿರುವಂಥ ಕುಮ್ಕಾಟ್ ಇದು. ನೋಡಿ, ಬೇರೆ ಯಾವ ಹಣ್ಣನ್ನು ಕೂಡ ನಿಮ್ಮ ಜೊತೆ ತೋರಿಸೋದಿಲ್ಲ. ಈಗ ನೋಡಿ, ಎಲ್ಲ ಹಣ್ಣನ್ನು ನಾನೇ ತಿಂದುಬಿಡ್ತೀನಿ. ಸೂಪರ್ ಹಣ್ಣು, ಖಂಡಿತವಾಗಿ ಮಿಸ್ ಮಾಡ್ಕೋಬೇಡಿ. ಕ್ರಿಸ್ಪಿ ಹನಿ ಕುಮ್ಕಾಟ್. ಮುಂದೆ ಹೊಸ ಹಣ್ಣುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.